ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು VLC ಪ್ಲೇಯರ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಅಂದ್ರೆ ನೀವು ಕಾಮನ್ ಆಗಿ VLC ಪ್ಲೇಯರ್ ನ ವಿಡಿಯೋ ನೋಡೋದಕ್ಕೋ ಅಥವಾ ಮೂವೀಸ್ ನೋಡೋದಕ್ಕೆ ಯೂಸ್ ಮಾಡ್ತಾ ಇರ್ತೀರಾ. ಇದ್ರಲ್ಲಿ ಎಂತ ಹೊಸ ಅಪ್ಡೇಟ್ ಬಂದಿದೆ ಅಂದ್ರೆ, ನೀವು ಕೂತಿದ್ದ ಜಾಗದಲ್ಲೇ ಒಂದ್ ಸ್ವಲ್ಪ ಸೆಟ್ಟಿಂಗ್ಸ್ ಮಾಡೋದ್ರಿಂದ ಇಡೀ ವರ್ಲ್ಡ್ ಅಲ್ಲಿ ಟಿವಿಲಿ ಯಾವ ಚಾನಲ್ಸ್ ಬರುತ್ತೋ ಆ ಚಾನಲ್ಸ್ ಎಲ್ಲ ನೀವು VLC ಪ್ಲೇಯರ್ ಅಲ್ಲೇ ನೋಡಬಹುದು. ಈ ಇನ್ಫಾರ್ಮೇಶನ್ ಫುಲ್ ತಿಳ್ಕೊಬೇಕು ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಗಾಯ್ಸ್, ಇವತ್ತಿನ ವಿಡಿಯೋ ಬಂದು ಒಂದು VLC ಪ್ಲೇಯರ್ ಅಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳೋದ್ನಲ್ಲ ಯಾವ ರೀತಿ ಎಲ್ಲ ಟಿವಿ ಚಾನಲ್ಸ್ ನೋಡ್ಬೋದು ಅಂತ. ಫಸ್ಟ್ ನೀವು VLC ಪ್ಲೇಯರ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಈ ರೀತಿ ಎನ್ವಿರಾನ್ಮೆಂಟ್ ಬರುತ್ತೆ. ಅದರಲ್ಲಿ ಇಲ್ಲಿ ಮೀಡಿಯಾ ಅಂತ ಆಪ್ಷನ್ ಕಾಣ್ತಿದ್ಯಾ, ಆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸ್ಟ್ರೀಮ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ, ಹೊಸ ಅಪ್ಡೇಟ್. ಈ ಸ್ಟ್ರೀಮ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಥರ್ಡ್ ಆಪ್ಷನ್ ನೆಟ್ವರ್ಕ್ ಅಂತಿದೆ. ನೆಟ್ವರ್ಕ್ ಬಂದು ಇಲ್ಲಿ ಒಂದು ಲಿಂಕ್ ಹಾಕ್ಬೇಕು. ನಾನು ಇಲ್ಲಿ ಸೇವ್ ಮಾಡಿ ಇಟ್ಕೊಂಡಿದೀನಿ. ಈ ಲಿಂಕ್ ಎತ್ಕೊಂಡ್ಬಂದು ಅಲ್ಲಿಗೆ ಹಾಕ್ಬೇಕು. ಓಕೆನಾ? ಎತ್ಕೊಂಡ್ಬಂದು ಇಲ್ಲಿಗೆ ಪೇಸ್ಟ್ ಮಾಡಿ. ಪೇಸ್ಟ್ ಆಯ್ತಾ? ಪೇಸ್ಟ್ ಆದ್ಮೇಲೆ ನೋಡಿ ಇಲ್ಲಿ ಡೌನ್ಲೋಡ್ ಸ್ಟ್ರೀಮ್ ಅಂತ ಕಾಣಿಸ್ತಿದೆ. ಆ ಸ್ಟ್ರೀಮ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್, ಮತ್ತೆ ನೆಕ್ಸ್ಟ್, ಮತ್ತೆ ನೆಕ್ಸ್ಟ್, ಆಮೇಲೆ ಸ್ಟ್ರೀಮ್ ಮೇಲೆ ಕ್ಲಿಕ್ ಮಾಡಿ. ಇದಾದ್ಮೇಲೆ ವೆಯ್ಟ್ ಮಾಡಬೇಕು. ಒಂದು 10 to 15 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ನಿಮ್ಗೆ ಅಲ್ಲೊಂದು ಈ ಆಪ್ಷನ್ ಇದೆಯಲ್ಲ, ಇದು ಎನೇಬಲ್ ಆಗುತ್ತೆ. ಇದು ಎನೇಬಲ್ ಆದ್ಮೇಲೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲಾ ಚಾನಲ್ಸ್ ಡಿಸ್ಪ್ಲೇ ಆಗುತ್ತೆ. ಓಕೆನಾ? ನೋಡಿ ಇಲ್ಲಿ ಮೇಲ್ಗಡೆ ಕನ್ವರ್ಟಿಂಗ್ ಅಂತ ತೋರಿಸ್ತಿದೆ. ವೆಯ್ಟ್ ಮಾಡ್ಬೇಕು ಸ್ವಲ್ಪ ಹೊತ್ತು. ಓಕೆನಾ? ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಆದ್ಮೇಲೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ನೀವು ಆರಾಮಾಗಿ ಟಿವಿ ಚಾನಲ್ಸ್ ನ ಇಲ್ಲೇ ನೋಡ್ಬೋದು. ನೋಡಿ, ಈಗ ಜಸ್ಟ್ ಅದೇನೋ ಒಂದು ಟ್ರೈಲರ್ ತರ ಸುಮ್ನೆ ಒಂದು ವಿಡಿಯೋ ಪ್ಲೇ ಆಗ್ತಿದೆ. ಇದೆಲ್ಲ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡ್ಬೇಕು. ಅಪ್ ಟು 5 to 10 ಮಿನಿಟ್ಸ್ ನೀವು ವೆಯ್ಟ್ ಮಾಡ್ಲೇಬೇಕು. ವೆಯ್ಟ್ ಮಾಡಿದ್ಮೇಲೆ ಓಪನ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಆಮೇಲೆ ನೀವು ಲಿಂಕ್ ಹಾಕ್ಬಿಟ್ಟು ತಕ್ಷಣ ಪ್ಲೇ ಆಗ್ಬಿಟ್ರೆ ಆ ತರ ಆಗೋದಿಲ್ಲ. ಯಾಕಂದ್ರೆ ಈಗ ತಾನೇ ನಾವು ಆ ಸ್ಟ್ರೀಮಿಂಗ್ ಎಲ್ಲ ಸೆಟಪ್ ಮಾಡಿರ್ತೀವಿ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆನಾ? ಇದೆಲ್ಲ ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಇದೊಂದು ತಾಳ್ರಿ, ಇದು ವಿಡಿಯೋ ಪ್ಲೇ ಆಗ್ಬಿಡ್ಲಿ. ವಿಡಿಯೋ ಪ್ಲೇ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಓಕೆನಾ? ನೋಡಿ ಇಲ್ಲಿ ಈ ಆಪ್ಷನ್ ಬಂದಿದೆಯಲ್ಲ, ಇಲ್ಲಿ ಟಾಗಲ್ ಪ್ಲೇ ಲಿಸ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಎಷ್ಟೊಂದು ಚಾನಲ್ಸ್ ಲೋಡ್ ಆಗಿದೆ ಆಗ್ಲೇ ಆಲ್ರೆಡಿ. ವರ್ಲ್ಡ್ ಅಲ್ಲಿ ಬರೋ ಎಲ್ಲ ಆಲ್ಮೋಸ್ಟ್ ಆಲ್ ಚಾನಲ್ಸ್ ನೋಡಿ, ಇಷ್ಟು ಚಾನಲ್ಸ್ ಲೋಡ್ ಆಗಿದೆ. ಬಟ್ 5 to 10 ಮಿನಿಟ್ಸ್ ನೀವು ವೆಯ್ಟ್ ಮಾಡ್ಬೇಕು. ಪಟ್ ಅಂತ ಪ್ಲೇ ಮಾಡಬೇಡಿ. ಓಕೆನಾ? ಇಲ್ಲಿ ನೋಡಿ ಸರ್ಚ್ ಬಾರ್ ಅಂತಿದೆಯಲ್ಲ, ಇಲ್ಲಿ ಸರ್ಚ್ ಮಾಡಿದ್ರೆ ಇಲ್ಲಿ ಫಿಲಮ್ ತೋರ್ಸಲ್ಲ, ಫಿಲಮ್ ಅಂತೀನಿ, ಯಾವ ಚಾನಲ್ ನೇಮು ಬೇಕೋ ಅದನ್ನ ಇಲ್ಲಿ ಸರ್ಚ್ ಮಾಡ್ಕೊಬಹುದು ನೀವು. ಫಾರ್ ಎಕ್ಸಾಂಪಲ್ TV9 ಕೊಡ್ತೀನಿ ನೋಡಿ. TV9 ಅಂತ ಕೊಟ್ರೆ ನೋಡಿ ಇಲ್ಲಿ ಎಷ್ಟೊಂದು ಬಂತು. TV9 ಕನ್ನಡ ನೋಡಿ ಬರ್ತಾ ಇದೆ. ಓಕೆನಾ? ನಿಮಗೆ ಲೈವ್ ಅಲ್ಲೇ ತೋರಿಸ್ತೀನಿ, ನಾನು ಸುಮ್ನೆ ಏನೋ ಒಂದು ಹೇಳ್ಬೇಕು ಅಂತ ಹೇಳ್ತಿಲ್ಲ. ನೋಡಿ TV9 ಕನ್ನಡ ಬಂತು. ಬ್ಯಾಕ್ ಬನ್ನಿ. ಮತ್ತೆ ನೋಡಿ ಇದೆಯಲ್ಲ ಟಾಗಲ್ ಪ್ಲೇ ಲಿಸ್ಟ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬೇಕಾದ್ರೆ ಇದನ್ನು ನೋಡಿ ಪಬ್ಲಿಕ್ ಟಿವಿ ಅಂತ ಕೊಡ್ತೀನಿ. ಪಬ್ಲಿಕ್ ಟಿವಿನೂ ಬರುತ್ತೆ. ಪಬ್ಲಿಕ್ ಟಿವಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪಬ್ಲಿಕ್ ಟಿವಿನೂ ಬಂತು. ಓಕೆನಾ? ಬ್ಯಾಕ್ ಬನ್ನಿ. ನಿಮ್ಗೆ ಯಾವ್ದು ಬೇಕೋ ಆ ಚಾನಲ್ ಸರ್ಚ್ ಮಾಡ್ಕೊಳ್ಳಿ. ನೀವು ಆರಾಮಾಗಿ ಇದ್ರಲ್ಲೇ ಲೈವ್ ಆಗಿ ನೋಡ್ಬೋದು. ಒಂದು ಇಂಟರ್ನೆಟ್ ಅನ್ನೋದು ಆಪ್ಷನ್ ಒಂದಿದ್ರೆ ಸಾಕು. ಓಕೆನಾ? ನಾನ್ ನಿಮ್ಗೆ ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆನಾ? ಬೇಕು ಅಂದ್ರೆ ಕಾಪಿ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡಿಗೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.